ಬೆಳಿಗ್ಗೆನೆ ಬಂದು ನಿನಗ್ ಸಾರಿ ಕೇಳ್ದೆ. ಸಾರಿ ಹೇಳಿದ್ಮೇಲೂ ನೀನೇನು ರಿಯಾಕ್ಟೇ ಮಾಡ್ಲಿಲ್ಲ. ನಾನ್ ನಿಂಗ್ ಹೊಡ್ದೆ ಅಂತ ನೀನು ನಂಗೆ ಹೊಡೆದಿದ್ರೆ ನಿನ್ ಮೂಡ್ ಸರಿ ಹೋಗುತ್ತಾ? ಸರಿ, ನಿನಗ್ ಮೂಡಿದ್ದಾಗ್ಲೇ ಮಾತಾಡು. ರಾತ್ರಿ ಯಾರಾದ್ರೂ ಬಂದಿದ್ರ ಅಂತ ಕೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ಕರೆದಿದ್ದು. ಯಾರಾದ್ರೂ ಬಂದಿದ್ರಾ? ನೀನ್ ನೋಡ್ದ್ಯಾ? ನಾನು ಯಾರನ್ನೂ ನೋಡಿಲ್ಲ, ಆದ್ರೆ ರಾತ್ರಿ ನಿಮ್ಮ ಮನೆ ಮುಂದೆ ನನಗೆ ಫೋನ್ ಸಿಕ್ತು. ಈ ಫೋನ್ ಸಿಕ್ಕಿದೆ ಅಂದ್ರೆ ಹೊಸಬ್ರು ಯಾರೋ ಬಂದಿದ್ದಾರೆ ಅಂತಾನೆ ಅಲ್ವಾ? ಹಾ ಹೌದು, ಡೆಫಿನೆಟ್ಲಿ ಯಾರೋ ಬಂದಿರ್ತಾರೆ. ಆ ಫೋನ್ ಕೊಡು. ಈ ನಂಬರ್ ಯಾರ್ದು ಅಂತ ತಿಳ್ಕೊಂಡ್ರೆ ಬಂದವ್ರು ಯಾರು ಅಂತ ಗೊತ್ತಾಗತ್ತೆ. ಇಷ್ಟು ವ್ಯಾಲ್ಯೂಯಬಲ್ ಪ್ರೂಫ್ನ ಅಷ್ಟು ಈಸಿಯಾಗಿ ಕೊಟ್ಬಿಡ್ತೀನಾ? ಹಲೋ, ಸಾರಿ ಕೇಳಿದ್ರೆ ಕೊಟ್ಬಿಡ್ತೀನಿ. ಬೆಳಿಗ್ಗೆನೆ ಹೇಳಿದ್ನಲ್ವಾ? ನಾನು ಕೇಳಿಸ್ಕೊಂಡಿಲ್ಲ. ಮತ್ತೆ ಹೇಳೋಕ್ ಹೇಳ್ತಿದ್ಯಾ ಅಂದ್ರೆ ನಿನ್ಗಿನ್ನೂ ನನ್ ಮೇಲೆ ಕೋಪ ಹೋಗಿಲ್ಲ ಅಂತ. ನಿಮ್ಮ ಮೇಲೆ ಕೋಪ ಇದ್ದಿದ್ರೆ ಫೋನ್ ಮಾಡಿ ನಿಮಗೆ ಬನ್ನಿ ಅಂತಾನೆ ಹೇಳ್ತಿರ್ಲಿಲ್ಲ. ನನಗೆ ಸಿಕ್ಕಿರೋ ಫೋನ್ ಬಗ್ಗೆ ನಿಮಗೆ ಹೇಳ್ತಾನೆ ಇರಲಿಲ್ಲ. ಹೌದೋ ಅಲ್ವೋ? ಕೋಪ ಇಲ್ದಿದ್ರೆ ಮತ್ತೆ ಯಾಕೆ ಸಾರಿ ಕೇಳು ಅಂತಿದ್ಯಾ? ತಪ್ಪು ಮಾಡಿದ್ದೀನಿ ಅಂತ ನೀವೇ ಹೇಳಿದ್ರಿ ಅಲ್ವಾ? ಮತ್ತೊಂದ್ಸಲ ಸಾರಿ ಕೇಳಿದ್ರೆ ಅದ್ರಲ್ಲೇನು ತಪ್ಪು? ಸರಿ, ಸಾರಿ. ಫೋನ್ ಕೊಡು. ಹೇಳಿದ್ನಲ್ವಾ? ಆರ್ಟಿಫಿಷಿಯಲ್ ಆಗಿದೆ, ಫೀಲ್ ಮಾಡ್ಕೊಂಡು ಹೇಳಬೇಕು. ಸಾರಿ ಸಾರಿ ಒಂದೇನಾ? ಬೇರೆ ಏನಾದ್ರೂ ಹೇಳ್ಬೇಕಾ? ಸಾರಿ. ಇನ್ನೇನೋ ಹೇಳ್ತೀನಿ ಅಂದ್ರಿ. ಇವತ್ತಿಗೆ ಸಾಕು, ಇನ್ನೊಂದಿನ ಬೇರೆದನ್ನ ಹೇಳ್ತೀನಿ. Yeah, tell me. Yeah, I saw your mail. I'll not respond because you quoted very less price. I'm sorry to say we could not supply our products for that price. Yeah, you can call me in the evening.
ಏನ್ ದಸ್ತಗಿರಿ? ಫೋನ್ ಸಿಕ್ತಾ? ನಾನ್ ದಸ್ತಗಿರಿ ಅಲ್ಲ, ಅವ್ರ ತಮ್ಮ ಸಪ್ತಗಿರಿ. ಏಯ್, ತಮಾಷೆ ಮಾಡ್ತಿದ್ಯಾ? ನಾನ್ ಯಾರು ಗೊತ್ತಾ ನಿಂಗೆ? ಬಾಲಿವುಡ್ ಹೀರೋಯಿನ್ನ, ಹಾಲಿವುಡ್ ಡೈರೆಕ್ಟರಾ? ತಮಾಷೆ ಮಾಡ್ತಿದ್ಯಾ? ಯಾರ್ ನೀನು? ಹಾಯ್, ನಾನ್ ಕಣ್ರಿ, ನನ್ ಹೆಸರು ಯಾದಮ್ಮ. ಮಿಕ್ಸ್ಡ್ ವೆಜಿಟೇಬಲ್ಸು, ಮಾವಿನಕಾಯಿ, ನಿಂಬೆಕಾಯಿ, ನೆಲ್ಲಿಕಾಯಿ ಎಲ್ಲ ಸೇರಿಸಿ ಉಪ್ಪಿನಕಾಯಿ ಮಾಡ್ತೀನಿ. ನಿಮ್ಗೂ ಬೇಕಾದ್ರೆ ಹೇಳಿ, ಎಷ್ಟು ಬೇಕೋ ಅಷ್ಟು ಆರ್ಡರ್ ಕೊಡಿ, ಈಗ್ಲೇ ಕೊರಿಯರ್ ಮಾಡ್ತೀನಿ. ಹಾ. ಏಯ್, ಹುಚ್ಚು ಹೆಚ್ಚಾಗಿದ್ಯಾ ನಿಂಗೆ? ಯಾರ್ ನೀನು? ನಂಗೇನ್ ಫೋನ್ ಮಾಡಿದ್ಯಾ? ಯಾಕೆ ಮಾಡ್ದೆ ಅಂದ್ರೆ, ನನ್ನ ಹತ್ರ ಇರೋ ಫೋನಲ್ಲಿ ಮೇಡಮ್ ಅಂತ ಹೆಸರಿದೆ ಕಣ್ರಿ. ಆ ಮೇಡಮು ಇಂಗ್ಲಿಷ್ ಮೇಡಮೋ, ಹಿಂದಿ ಮೇಡಮೋ, ಕನ್ನಡ ಮೇಡಮೋ, ದೊಡ್ಡ ಮೇಡಮೋ, ಸಣ್ಣ ಮೇಡಮೋ ಅಂತ ತಿಳ್ಕೊಳಕ್ ಫೋನ್ ಮಾಡ್ದೆ. ಹಾ. You country brute! Who the hell are you? ಈ ದೇವಸ್ಥಾನಕ್ಕೆ ಏನೋ ಸೆಕ್ಯೂರಿಟಿ ಗಾರ್ಡ್ ತರ ಬಿಲ್ಡಪ್ ಕೊಡ್ತಾ ಇದ್ಯಾ? Who the hell are you? ಮಾತಾಡೆ. ಯಾರೇ ನೀನು? ಆ ಫೋನ್ ನಿನ್ಗೆಲ್ ಸಿಕ್ತು? ಹಾ, ನೀನ್ ಕೇಳ್ತಿದ್ದಂಗೆ ಹೇಳ್ಬಿಡ್ತೀನಾ? You bloody idiot! Go to hell! ಹಲೋ ಹಲೋ. You? You country brute! Who the hell are you? ಭೈರವಿ, ನೀನು ಅವಳಿಗೆ ಚೆನ್ನಾಗಿ ಆಟ ಆಡಿಸ್ತಿದೀಯಾ. Who the hell are you? Who the hell are you? Who the hell are you? ಭೈರವಿ, ಕ್ಯಾ ಸೋಚ್ ರೇ? ಯು ಕಂಟ್ರಿ ಬ್ರೂಟ್, ಹೂ ದ ಹೆಲ್ ಆರ್ ಯು? ಈ ಎರಡು ಪದ ನನ್ ಕನ್ಸಲ್ ಬಂದಿದ್ದ ಹುಡ್ಗಿ ಮಾತಾಡಿದ್ದು ಅದೇ ಪದ, ಸೇಮ್ ಟು ಸೇಮ್. ಕನ್ಸಲ್ ಬಂದಿದ್ದ ಹುಡ್ಗಿ ಕೂಡ ಇದೇ ಸೇಮ್ ಡೈಲಾಗ್ ಮಾತಾಡಿದ್ದು. ಅಂದ್ರೆ ಆ ದಿನ ನನಗ್ ಕನ್ಸ್ ಬಂದಿದ್ದು ನಿಜವಾಗ್ಲೂ ನಡೀತಾ? ಎಲ್ಲ ಡೌಟ್ಫುಲ್ ಆಗಿದೆಯೇ? ಹಲೋ ಭೈರವಿ ಮೇಡಮ್, ಸಲಾಂ ಅಲೈಕುಂ. ನೀನು ಪದೇ ಪದೇ ನೀನು ಕನಸು ಬಗ್ಗೆ ನನಗೆ ಹೇಳಿ ಹೇಳಿ ನನಗೆ ಹುಚ್ಚು ಹಿಡಿಸ್ತಿದೀಯಾ. ಅದ್ ಹಾಗಲ್ಲ ಸರಿನಾ? ಪ್ಲೀಸ್, ಇನ್ನೊಂದ್ಸಲ ನಿಂದು ಕನಸು ಬಗ್ಗೆ ನನಗೆ ಹೇಳಿದೆ ಅನ್ಕೋ, ಒಂದು ಚೂರಿ ತಗೊಂಡು ನಿನ್ ಕೈಯಲ್ಲೇ ಹೀಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಾಕಿ ಕಸಮ್. ನನಗ್ ಬಿದ್ದಿದ್ ಕನ್ಸ್ ಬಗ್ಗೆ ನಿನಗ್ ಹೇಳ್ತಾ ಇದ್ದೀನಿ ಅಲ್ಲ, ನನಗ್ ಬುದ್ಧಿ ಇಲ್ಲ. ಹೋಗಿ ಅರ್ಜುನ್ಗೆ ಹೇಳ್ತೀನಿ, ಅವನೇ ಸೊಲ್ಯೂಷನ್ ಕೊಡ್ತಾನೆ. ಅರ್ಜುನ್, ಅರ್ಜುನ್, ಏನಾಯ್ತು? ನಿಂಗ್ ಸಿಕ್ಕಿರೋ ಈ ಫೋನಲ್ಲಿ ಮೇಡಮ್ ಅಂತ ಒಂದೇ ಒಂದ್ ನಂಬರ್ ಸೇವ್ ಆಗಿದೆ. ಹೌದಾ? ಎಸ್. ಆ ಮೇಡಮ್ ಯಾರು ಅಂತ ತಿಳ್ಕೊಳಕ್ಕೆ ನಾನು ಫೋನ್ ಮಾಡಿದ್ದೆ. ಹೂ ದ ಹೆಲ್ ಆರ್ ಯು? ಯು ಕಂಟ್ರಿ ಬ್ರೂಟ್ ಅಂತ ನನ್ನ ಬೈದ್ಲು. ಅಂದ್ರೆ ಈಗ ಆ ಮೇಡಮ್ಗೆ ಫೋನ್ ಮಾಡಿ ಅವ್ರನ್ನ ನಾನ್ ಬೈಬೇಕು ಅಂತ ಹೇಳಕ್ ಬಂದ್ರ? ಅವಳು 2 ಮಾತು ಬೈದ್ರೆ 2 ಮೇಲ್ 1 ಮಾತು ಬೈಯಕ್ ನಂಗೂ ಗೊತ್ತು. ಅಯ್ಯೋ ದೇವ್ರೆ, ನಿಮ್ಗೆ ಅಷ್ಟೊಂದು ಬೈಗುಳ ಗೊತ್ತಾ? ಅಂದ್ರೆ ನೀವ್ ಯಾರನ್ನಾದ್ರೂ ಮಾತಲ್ಲೇ ಸಾಯಿಸ್ಬಿಡ್ತೀರಾ ಅಂತ ಆಯ್ತು. ಹಾಗಿದ್ಮೇಲೆ ನಿಮ್ ಹತ್ರ ತುಂಬಾ ಹುಷಾರಾಗಿರ್ಬೇಕು. ನಾನೇನ್ ರಾಕ್ಷಸಿ ತರ ಕಾಣಿಸ್ತಾ ಇದ್ದೀನಾ?
ಸಾರಿ ಈಗ ಹೇಳಿ. ಯಾಕ್ರಿ ಅಷ್ಟು ಕೋಪ? ಸಾರಿ ಕೇಳಿದ್ನಲ್ಲ. ನಂಗ್ ಬಿದ್ದಿದ್ ಕನ್ಸ್ನಲ್ಲಿ ನನಗ್ ಬೈದಿದ್ದ ಹುಡ್ಗಿ ಹಾಗೆ ಈ ಮೇಡಮ್ ಕೂಡ ಫೋನಲ್ಲಿ ಬೈದ್ಲು. ಕನ್ಸಲ್ ನಂಗ್ ಬೈದಿದ್ ಧ್ವನಿ ಒಂದ್ಸಲ ಕೇಳಿದ್ರೆ ನಾನು ಗುರ್ತು ಹಿಡಿತೀನಿ. ಈಗ ಫೋನಲ್ಲಿ ನನಗ್ ಬೈದಿದ್ ವಾಯ್ಸ್, ಕನ್ಸಲ್ ನನಗ್ ಕೇಳಿದ ವಾಯ್ಸ್ ಎರಡೂ ಸೇಮೆ. ಅಯ್ಯೋ, ಕನ್ಸಲ್ ಕೇಳಿದ ವಾಯ್ಸ್ಗೂ ಫೋನಲ್ಲಿ ಕೇಳಿದ ವಾಯ್ಸ್ಗೂ ಏನ್ರಿ ಸಂಬಂಧ? ಅಷ್ಟಕ್ಕೂ ಹೂದ ಹೆಲ್ಲಾರಿಯೋ ಅನ್ನೋದನ್ನ ತುಂಬಾ ಜನ ಬಳಸ್ತಾರೆ. ಇಟ್ಸ್ ಕಾಮನ್ ಕಣ್ರಿ. ನೋ, ಡೈಲಾಗ್ ಒಂದೇ ತರ ಇರ್ಬೋದು, ಆದ್ರೆ ವಾಯ್ಸ್ ಒಂದೇ ತರ ಇರಲ್ಲ. ಆ ಡ್ರೀಮ್ ನನ್ಗಿನ್ನೂ ನೆನ್ಪಿದೆ. ಈಗ ನಾನ್ ಕೇಳಿದ್ ಕೂಡ ಅದೇ ಸೇಮ್ ವಾಯ್ಸ್. ಇಲ್ಲಿ ನೋಡಿ, ಈಗ ನಮಗ್ ಬೇಕಾಗಿರೋದು ವಾಯ್ಸ್ ಟೆಸ್ಟಿಂಗು, ವಾಯ್ಸ್ ಮ್ಯಾಚಿಂಗ್ ಅಲ್ಲ ರೀ. ಮೊದಲು ನಾವು ತಿಳ್ಕೊಬೇಕಾಗಿರೋದು ಆ ಮೇಡಮ್ ಯಾರು ಅಂತ. ಆ ಮೇಡಮ್ ಇಲ್ಲಿಗೆ ಯಾಕೆ ಬಂದಿದ್ರು? ಆ ಮೇಡಮ್ ಬಂದಿಲ್ಲ ಅಂದ್ರೆ ಅವ್ರ ಕಡೆಯವ್ರು ಯಾರಾದ್ರೂ ಬಂದಿದ್ರ ಅನ್ನೋದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಅದನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸರಿ, ಸ್ವಲ್ಪ ತಲೆ ಉಪಯೋಗಿಸಿ ಆ ಡೀಟೇಲ್ ಏನು ಅಂತ ನೀನೇ ಕೇಳು. ಭಟ್ರನ್ನೇನಾದ್ರೂ ಕರೆಸ್ಬೇಕಾ? ಯಾಕ್ರಿ? ನೀನ್ ಫೋನ್ ಮಾಡಕ್ಕೆ ಮುಹೂರ್ತ ಇಟ್ಕೊಡಕ್ಕೆ. ಬೇಗ ಫೋನ್ ಮಾಡಪ್ಪ. ಅಂದ್ರೆ ಲೇಡೀಸ್, ನೀವು ಮಾಡ್ದಾಗ್ಲೇ ಬೈದ್ರು ಅಂದ್ರೆ ನನಗಿನ್ನೂ ಜಾಸ್ತಿ ಬೈತಾರೇನೋ. ಪರವಾಗಿಲ್ಲ ಬಿಡಿ, ನಿಮಗೋಸ್ಕರ ಅಷ್ಟಾರು ಸಹಿಸ್ಕೊಳ್ತೀನಿ. ಫೋನ್ ಕೊಡಿ. ಫೋನ್ ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ನಾನ್ ಕೊಟ್ಟಿರೋ ಡೋಸ್ಗೆ ಆ ನಂಬರ್ ನೋಡಿ ಫೋನ್ ಎತ್ತುತ್ತಾ ಇಲ್ಲ. ತಗೋ, ನನ್ ಫೋನಿಂದ ಮಾಡು, ತಗೋ. ಈ ಫೋನ್ ಅವಳ ಹತ್ರ ಹೇಗೋಯ್ತು? ಏನ್ ಮಾಡ್ತಿದ್ದಾನೆ ದರಿದ್ರ? ಆ ನಂಬರಿಂದ ರಿಸೀವ್ ಮಾಡ್ತಿಲ್ಲ ಅಂತ ಮತ್ತೊಂದು ನಂಬರಿಂದ ಮಾಡ್ತಿದ್ದಾಳೇನು? ಮಾಡ್ತೀನಿ ಇವಳು. ಹಲೋ, ಸ್ಯಾನ್ವಿ ಹಿಯರ್. ಹಲೋ, ಇದು ಅಕ್ಕನ ನಂಬರಾ? ಮೊದಲು ಮಾಡಿದ ಹುಡುಗಿನೇ ಆಗಿರ್ತಾಳೆ. ಅದಕ್ಕೆ ನನ್ನ ವಾಯ್ಸ್ ಕೇಳ್ತಿದ್ದ ಹಾಗೆ ಕಟ್ ಮಾಡಿದ್ದಾಳೆ. ನನ್ನ ವಾಯ್ಸ್ ಕೇಳಿ ಕಟ್ ಮಾಡೋಳಾಗಿದ್ರೆ ಮತ್ತ್ಯಾಕೆ ಕಾಲ್ ಮಾಡ್ತಿದ್ಲು? ಮತ್ತೆ ಫೋನ್ ಮಾಡಿದ್ಯಾರು? ಹಲೋ, ಏನಾಯ್ತು? ಫೋನ್ ಎತ್ತದ ಇಲ್ವಾ? ಫೋನ್ ಎತ್ತಿ ಕಟ್ ಮಾಡಿದ್ರು. ಅವಳು ಕಾಲ್ ಕಟ್ ಮಾಡಿದ್ರೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಟೆನ್ಷನ್? ನನಗ್ಯಾಕೆ ಟೆನ್ಷನ್ನು? ಹಾಗೇನಿಲ್ಲಪ್ಪ. ಸರಿ, ಮತ್ತೆ ಟ್ರೈ ಮಾಡು ಪ್ಲೀಸ್. ಒಂದ್ಸಾರಿ ಕಾಲ್ ಕಟ್ ಮಾಡಿದ್ರು ಅಂದ್ರೆ ಎಷ್ಟು ಸಲ ಮಾಡಿದ್ರು ಕಟ್ ಮಾಡ್ತಾರೆ ಅಲ್ವಾ? ನಾನು ಬೇರೆ ರೀತಿ ಟ್ರೈ ಮಾಡಿ ಕಂಡು ಹಿಡಿತೀನಿ. ನೀವು ಹೋಗಿ. ಓಕೆ, ನೀನ್ ತಿಳ್ಕೊಳ್ತೀಯ ಅನ್ನೋ ನಂಬಿಕೆ ನನ್ಗಿದೆ.
ಆ ಮೇಡಮ್ ಯಾರೋ, ಬೇಗ ತಿಳ್ಕೊ. ಬಾಯ್. ಅರ್ಜುನ್ ಬುದ್ಧಿವಂತ, ಡೆಫಿನೆಟ್ಲಿ ಅವ್ರು ಯಾರು ಅಂತ ತಿಳ್ಕೊತಾನೆ. ಆ ನಂಬರ್ ಅಕ್ಕಂದ ಅಂದ್ರೆ ನನಗೆ ಗೊತ್ತಿರೋ ನಂಬರ್ ಅಲ್ಲದೆ ಸ್ಯಾನ್ ಹತ್ರ ಮತ್ತೊಂದು ನಂಬರ್ ಇದೆ ಅನ್ಸತ್ತೆ. ಅಕ್ಕ ನನ್ನ ಫೋಟೋನ ಯಾರಿಗೋ ಕಳಿಸಿದಾರಲ್ಲ, ಇವನ ಬಗ್ಗೆ ತಿಳ್ಕೊಳ್ಳಿ. ಏನಾದರೂ ಗೊತ್ತಾದ್ರೆ ನನಗೆ ಹೇಳಿ. ಯಾರಿಗೋ ನನ್ನ ಫೋಟೋ ಕಳಿಸಿ ಮೆಸೇಜ್ ಕಳಿಸಿದ್ದಾರೆ ಅಂದರೆ ನಾನಿಲ್ಲಿರೋ ವಿಷಯ ಅಕ್ಕನಿಗೆ ಗೊತ್ತಾಗೋಯ್ತಾ? ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಯಾರನ್ನಾದ್ರೂ ಕಳಿಸಿದಾರ? ಭೈರವಿ ಅವ್ರ ಅಣ್ಣ ಬಂದಿದ್ರು ಅಂತಿದ್ರು. ಅಂದ್ರೆ ಬಂದಿದ್ದು ಭೈರವಿ ಅವ್ರ ಅಣ್ಣನ ಅಥವಾ ನನ್ನ ಸಲುವಾಗಿ ಬಂದಿದ್ದ ವ್ಯಕ್ತಿನ? ಬಂದಿದ್ದವರು ಭೈರವಿ ಅಣ್ಣ ಆಗಿದ್ದಿದ್ರೆ ಅವ್ರನ್ನ ಅಕ್ಕ ಏನಾದರೂ ಕಳಿಸಿರ್ಬೋದಾ? ಅಕ್ಕ ಕಳಿಸಿರೋ ಮೆಸೇಜ್ ನೋಡ್ತಿದ್ರೆ ಹಾಗೆ ಅನ್ನಿಸ್ತಿದೆ. ಅಂದ್ರೆ ಅಕ್ಕನಿಗೆ ಭೈರವಿಯವರ ಅಣ್ಣ ಗೊತ್ತಾ? ಒಂದು ವೇಳೆ ಬಂದಿದ್ದು ಭೈರವಿ ಅಣ್ಣ ಆಗಿದ್ರೆ ಈ ಫೋನ್ ಅವ್ರದೇನಾ ಅಥವಾ ಇನ್ಯಾರ್ದಾದ್ರೂ ಆಗಿರ್ಬೋದಾ? ನಾನು ಯೋಚನೆ ಮಾಡ್ತಿರೋದೆಲ್ಲ ಡೌಟ್ಸೇ ಹೊರತು ಯಾವುದಕ್ಕೂ ಕ್ಲಾರಿಟಿ ಇಲ್ಲ. ಭೈರವಿ ತನಗೆ ಬಿದ್ದ ಕನ್ಸಲ್ಲಿ ಕೇಳಿಸಿದ ವಾಯ್ಸ್ ಮತ್ತೆ ಫೋನಲ್ಲಿ ಕೇಳಿಸಿದ ವಾಯ್ಸ್ ಒಂದೇ ಅಂತ ಹೇಳ್ತಿದ್ದಾರೆ. ಆ ಕನಸು ನಿಜಾನೇ ಆಗಿದ್ದಿದ್ರೆ ವಿಚಿತ್ರವಾಗಿ ಅಕ್ಕ ಭೈರವಿ ಕನ್ಸಲ್ಲಿ ಯಾಕೆ ಬರ್ತಾರೆ? ನನಗೆ ಬೀಳೋ ಕನ್ಸಿಗೂ ಭೈರವಿಗೆ ಬೀಳೋ ಕನ್ಸಿಗೂ ಏನಾದ್ರು ಸಂಬಂಧ ಇದೆಯಾ? ಭೈರವಿ ಕನ್ಸಲ್ಲಿ ಮಾಂತ್ರಿಗಳನ್ನ ನೋಡ್ದೆ ಅಂತಿದ್ರು. ಅಕ್ಕನೇ ಮಾಂತ್ರಿಕಳು ಅನ್ಕೊಳ್ತಿದಾರ ಅಥವಾ ನಿಜವಾಗ್ಲೂ ಮಾಂತ್ರಿಕಳು ಇನ್ಯಾರಾದ್ರೂ ಇದಾರ? ಅವ್ರಿಗೆ ಬಿದ್ದಿರೋ ಆ ಕನಸು ಭ್ರಮೇನ ಅಥವಾ ನಿಜಾನ? ಯೋಚನೆ ಮಾಡಿದಷ್ಟು ಎಲ್ಲ ಕಾಂಪ್ಲಿಕೇಟ್ ಆಗಿ ಮಿಸ್ಟೀರಿಯಸ್ ಆಗಿದೆ. ಮಾತೆ ಸರ್ಪಯೋಗಕ್ಕೆ ನೀವು ಹೇಳಿದ್ದೆಲ್ಲ ಸಿದ್ಧ ಮಾಡಿದೀನಿ ಮಾತೆ. ಮಾಡಿದ್ಯಾ? ಸಿದ್ಧ ಮಾಡಿದ್ಯಾ? ನಾನು ಮಾಡೋ ಈ ಸರ್ಪಯಾಗದಲ್ಲಿ
ನನ್ನನ್ನ ಎದುರು ಹಾಕೊಂಡು ನನ್ಗೆ ವಿರೋಧ ಮಾಡೋ ಉಸ್ಗುಡೋ ಕರಿ ನಾಗರ, ವಿಷ ನಾಗರ, ಪಿಳ್ಳೆ ನಾಗರಗಳೆಲ್ಲ ಅಗ್ನಿಕುಂಡದಲ್ಲಿ ಸಂಪೂರ್ಣ ಸುಟ್ಟು ಭಸ್ಮ ಆಗೋಗ್ತವೆ. ನಿನಗೆ ಅದನ್ನ ನೋಡೋ ಧೈರ್ಯ ಇದ್ರೆ ನನ್ನ ಹತ್ರ ಬಾ, ಇಲ್ಲೇ ಹೋದ್ರೆ ಇಲ್ಲೇ ಇರೋ. ಇಲ್ಲೇ ಇರ್ತೀನಿ ಮಾತೆ, ಇಲ್ಲೇ ಇರ್ತೀನಿ.